ಎಲ್ಲರಿಗೂ ನಮಸ್ಕಾರ. ಒಂದು ದೇಶ ಅದು ಹುಟ್ಟೋದು ಹೇಗೆ? ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ಕೇವಲ ಒಂದು ಯುದ್ಧವಾಗಿರಲಿಲ್ಲ, ಅದು ವಿಭಿನ್ನ ಆಲೋಚನೆಗಳ ಒಂದು ಸಂಘರ್ಷ. ಇಂದು ಆ ಸಂಘಟಿತ ಹೋರಾಟದ ಮೊದಲ ಅತ್ಯಂತ ನಿರ್ಣಾಯಕ ಹಂತದ ಬಗ್ಗೆ ನೋಡೋಣ. ಆಲೋಚನೆಗಳು ಬದಲಾದಂತೆ ಹೋರಾಟದ ಕಿಚ್ಚು ಹೇಗೆ ಹೆಚ್ಚಾಯಿತು ಅನ್ನೋದನ್ನ ತಿಳಿಯೋಣ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆಯೇ ಇದು. ನೂರಾರು ಭಾಷೆಗಳು, ಸಾವಿರಾರು ಸಂಸ್ಕೃತಿಗಳಿದ್ದ ಈ ನೆಲದಲ್ಲಿ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಭಾವನೆ ಹುಟ್ಟಿದ್ದು ಹೇಗೆ? ನಾವು ಅನ್ನೋ ಈ ಯೋಚನೆ ಮೊಳಕೆ ಒಡೆದಿದ್ದು ಎಲ್ಲಿಂದ? 19ನೇ ಶತಮಾನದ ಕೊನೆಯಲ್ಲಿ ಹಲವಾರು ಕಾರಣಗಳು ಸೇರಿ ರಾಷ್ಟ್ರೀಯತೆ ಅನ್ನೋ ಒಂದು ದೊಡ್ಡ ಶಕ್ತಿಯನ್ನು ಹುಟ್ಟುಹಾಕಿದ್ವು. ಅಂದ್ರೆ ಒಂದು ಕಡೆ ಬ್ರಿಟಿಷರ ಆರ್ಥಿಕ ಶೋಷಣೆ ಜನರನ್ನು ಒಟ್ಟಿಗೆ ಸೇರಿಸಿದ್ರೆ, ಇನ್ನೊಂದು ಕಡೆ ಅವರೇ ತಂದ ಪಾಶ್ಚಿಮಾತ್ಯ ಶಿಕ್ಷಣವೇ ನಮಗೆ ಸ್ವಾತಂತ್ರ್ಯ, ಸಮಾನತೆಯ ಪಾಠ ಹೇಳ್ಕೊಡ್ತು. ನಮ್ಮ ಪ್ರಾಚೀನ ಇತಿಹಾಸವನ್ನ ಮತ್ತೆ ಓದಿದಾಗ ನಮ್ಮಲ್ಲಿ ಹೆಮ್ಮೆ ಮೂಡಿತು. ಇದೆಲ್ಲ ಸೇರಿ ನಮ್ಮ ದೇಶ, ನಮ್ಮ ಆಡಳಿತ ಅನ್ನೋ ಒಂದು ಬಲವಾದ ಆಕಾಂಕ್ಷೆಗೆ ಜನ್ಮ ನೀಡಿತು. ಈಗ ನೋಡಿ, ಈ ಆಲೋಚನೆಗಳೆಲ್ಲ ಇದ್ವಲ್ಲ, ಇವಕ್ಕೆ ಒಂದು ಸಂಘಟಿತ ರೂಪ ಬೇಕಿತ್ತು. ಅಲ್ಲಲ್ಲಿ ಕೇಳಿಬರುತ್ತಿದ್ದ ಧ್ವನಿಗಳನ್ನೆಲ್ಲ ಒಂದೇ ವೇದಿಕೆಗೆ ತಂದು ಬ್ರಿಟಿಷರ ಮುಂದೆ ಅಧಿಕೃತವಾಗಿ ನಮ್ಮ ಬೇಡಿಕೆಗಳನ್ನು ಇಡೋಕೆ ಒಂದು ಸಂಸ್ಥೆ ಬೇಕಿತ್ತು. ಆ ಅಗತ್ಯದಿಂದಲೇ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟುಕೊಂಡಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇದರ ಸ್ಥಾಪನೆಗೆ ಕಾರಣರಾದವರೇ ಒಬ್ಬ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಎ.ಒ. ಹ್ಯೂಮ್. ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರ ಅಧ್ಯಕ್ಷತೆಯಲ್ಲಿ ಬಾಂಬೆಯಲ್ಲಿ ನಡೆದ ಮೊದಲ ಸಭೆಗೆ ಬಂದಿದ್ದು ಕೇವಲ 72 ಜನ ಪ್ರತಿನಿಧಿಗಳು ಮಾತ್ರ, ಹೆಚ್ಚಾಗಿ ವಕೀಲರು, ಪತ್ರಕರ್ತರು. ಆದರೆ ಇದು ಇಡೀ ಭಾರತದ ರಾಜಕೀಯ ಚರ್ಚೆಗೆ ನಾಂದಿ ಹಾಡಿದ ಮೊದಲ ಅಖಿಲ ಭಾರತ ಸಂಘಟನೆಯಾಗಿತ್ತು. ಈ ಮಂದಗಾಮಿಗಳ ಗುಂಪಲ್ಲಿ ದಾದಾಭಾಯಿ ನವರೋಜಿ ಅನ್ನೋ ಹೆಸರು ತುಂಬಾನೇ ಮುಖ್ಯ. ಅವರು ಸುಮ್ಮನೆ ಭಾಷಣ ಮಾಡಲಿಲ್ಲ, ಅಂಕಿಅಂಶಗಳನ್ನ ಮುಂದಿಟ್ಟು ಬ್ರಿಟಿಷರು ಭಾರತದ ಸಂಪತ್ತನ್ನೇ ಹೇಗೆ ತಮ್ಮ ದೇಶಕ್ಕೆ ಸಾಗಿಸ್ತಾ ಇದ್ದಾರೆ ಅಂತ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮೂಲಕ ಇಡೀ ಜಗತ್ತಿಗೆ ತೋರಿಸಿದ್ರು. ಇದು ಹೋರಾಟಕ್ಕೆ ಬರೀ ಘೋಷಣೆ ಬಲವನ್ನಲ್ಲ, ಒಂದು ಬೌದ್ಧಿಕ ಅಸ್ತ್ರವನ್ನೇ ಕೊಡ್ತು. ಹಾಗಾದ್ರೆ ಈ ಮಂದಗಾಮಿಗಳ ಕಾರ್ಯತಂತ್ರ ಹೇಗಿತ್ತು ನೋಡಿ. ಅವರು ಬ್ರಿಟಿಷ್ ವ್ಯವಸ್ಥೆಯನ್ನೇ ವಿರೋಧಿಸಲಿಲ್ಲ, ಬದಲಾಗಿ ಅದರಲ್ಲೇ ಇದ್ಕೊಂಡು ಸುಧಾರಣೆ ತರಬೇಕು ಅಂತ ಪ್ರಯತ್ನಿಸಿದ್ರು. ಅವರ ದಾರಿ ಸಿಂಪಲ್ ಆಗಿತ್ತು: ಪ್ರಾರ್ಥನೆ, ಮನವಿ ಮತ್ತೆ ಪ್ರತಿಭಟನೆ. ಬ್ರಿಟಿಷರ ನ್ಯಾಯಪ್ರಜ್ಞೆ ಮೇಲೆ ಅವರಿಗೆ ನಂಬಿಕೆ ಇತ್ತು. ನಾವು ಸರಿಯಾಗಿ ಕೇರ್ಕೊಂಡ್ರೆ ಅವರು ನಮ್ಮ ಮಾತು ಕೇಳ್ತಾರೆ ಅಂತ ಅವರು ಅಂದ್ಕೊಂಡಿದ್ರು. ಆದ್ರೆ ಏನಾಯ್ತು? ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ಲೇ ಇಲ್ಲ, ಮನವಿಗಳಿಗೆ ಬೆಲೆಯೇ ಇರಲಿಲ್ಲ. ಈ ನಿಧಾನಗತಿಯ ಸುಧಾರಣೆಗಳಿಂದ ಜನರಿಗೆ ಬೇಸರವಾಗಿ ಆಕ್ರೋಶ ಹೆಚ್ಚಾಯಿತು. ಆ ಬೆಂಕಿಯಿಂದಲೇ ಹೋರಾಟದ ಒಂದು ಹೊಸ ರೂಪ ಹುಟ್ಕೊಳ್ತು. ಇನ್ಮುಂದೆ ಸಣ್ಣಪುಟ್ಟ ಸುಧಾರಣೆಗಳಲ್ಲ, ನಮಗೆ ಸಂಪೂರ್ಣ ಸ್ವರಾಜ್ಯವೇ ಬೇಕು ಅಂತ ಆಗ್ರಹಿಸುವ ತೀವ್ರಗಾಮಿಗಳ ಗುಂಪು. ಈ ಬದಲಾವಣೆಗೆ ಒಂದು ದೊಡ್ಡ ಕಾರಣ ಅಂದ್ರೆ ಲಾರ್ಡ್ ಕರ್ಜನ್ 1905ರಲ್ಲಿ ತಗೊಂಡ ಒಂದು ನಿರ್ಧಾರ. ಆಡಳಿತದ ಅನುಕೂಲಕ್ಕಾಗಿ ಅಂತ ಕಾರಣ ಹೇಳಿದ್ರು, ಅದರ ಹಿಂದಿದ್ದ ನಿಜವಾದ ಉದ್ದೇಶ ಬೇರೆ ಇತ್ತು: ಹಿಂದೂ ಮುಸ್ಲಿಮರನ್ನು ಒಡೆದು ಆಳೋ ತಂತ್ರ. ಬಂಗಾಳದ ವಿಭಜನೆ ಇಡೀ ಭಾರತದ ಜನರ ಮನಸ್ಸಿಗೆ ದೊಡ್ಡ ಪೆಟ್ಟು ಕೊಡ್ತು, ದೇಶದಾದ್ಯಂತ ಆಕ್ರೋಶದ ಕಿಡಿ ಹೊತ್ತಿಸಿತು. ನೋಡಿ, ಇದೇ ಪ್ರಶ್ನೆ. ಮನವಿಗಳನ್ನ ಯಾರೂ ಕೇಳದಿದ್ರೆ ಏನ್ ಮಾಡೋದು? ಈ ಪ್ರಶ್ನೆಯೇ ಮಂದಗಾಮಿ ಮತ್ತು ತೀವ್ರಗಾಮಿ ಸಿದ್ಧಾಂತಗಳ ನಡುವೆ ಇದ್ದ ದೊಡ್ಡ ಅಂತರವನ್ನು ತೋರಿಸುತ್ತೆ. ಮನವಿಗಳು ವಿಫಲವಾದಾಗ ಒಂದು ಹೊಸ, ಹೆಚ್ಚು ಶಕ್ತಿಯುತವಾದ ದಾರಿ ಬೇಕು ಅಂತ ಹಲವರು ಭಾವಿಸಿದ್ರು. ಈ ಹೊಸ ಆಕ್ರಮಣಕಾರಿ ಯೋಚನೆಗೆ 3 ಪ್ರಬಲ ಮುಖಗಳು ಸಿಕ್ಕಿದ್ವು. ಲಾಲ್ ಪಾಲ್ ಅಂತಾನೆ ಪ್ರಸಿದ್ಧರಾದ ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್. ಇವರು ಹೋರಾಟವನ್ನ ವಿದ್ಯಾವಂತರ ಸಭೆಗಳಿಂದ ಹೊರತಂದು ಬೀದಿಗಳಲ್ಲಿ ಜನಸಾಮಾನ್ಯರ ಚಳವಳಿಯನ್ನಾಗಿ ಬದಲಾಯಿಸಿದರು. ಅದರಲ್ಲೂ ಬಾಲಗಂಗಾಧರ್ ತಿಲಕ್ ಅವರ ಒಂದು ಮಾತು, ಅದು ಇಡೀ ಹೋರಾಟದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಇದು ಸುಧಾರಣೆಗಾಗಿ ಮಾಡಿದ ಮನವಿಯಾಗಿರಲಿಲ್ಲ, ಇದು ಹಕ್ಕಿನ ಘಂಟಾಘೋಷವಾಗಿತ್ತು. ಈ ಒಂದು ವಾಕ್ಯ ಲಕ್ಷಾಂತರ ಭಾರತೀಯರಲ್ಲಿ ಸ್ವಾಭಿಮಾನದ ಕಿಚ್ಚು ಹಚ್ಚಿತು. ಅವರತ್ರ ಬರೀ ಮಾತಿರ್ಲಿಲ್ಲ, ಒಂದು ಪಕ್ಕಾ ಆಕ್ಷನ್ ಪ್ಲಾನ್ ಇತ್ತು. ಮೊದಲನೇದು ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕಾರ ಮಾಡೋದು. ಎರಡನೇದು ಸ್ವದೇಶಿ ಚಳುವಳಿ, ಅಂದ್ರೆ ನಮ್ಮ ದೇಶದ ವಸ್ತುಗಳನ್ನೇ ಬಳಸೋದು. ಮತ್ತು ಮೂರನೇದು ರಾಷ್ಟ್ರೀಯ ಶಿಕ್ಷಣ, ಅಂದ್ರೆ ಬ್ರಿಟಿಷರ ಬದಲು ನಮ್ಮದೇ ಆದ ಶಾಲೆ, ಕಾಲೇಜ್ಗಳನ್ನ ಸ್ಥಾಪಿಸೋದು. ಈ 3 ಅಂಶಗಳ ಗುರಿ ಒಂದೇ ಆಗಿತ್ತು: ಬ್ರಿಟಿಷರ ಆರ್ಥಿಕ ಶಕ್ತಿಯನ್ನು ಮುರಿಯೋದು. ಹಾಗಾದ್ರೆ ಈ 2 ಗುಂಪುಗಳ ನಡುವೆ ಇದ್ದ ಅಸಲಿ ವ್ಯತ್ಯಾಸವಾದ್ರೂ ಏನು? ಮಂದಗಾಮಿಗಳಿಗೆ ಬ್ರಿಟಿಷ್ ಸಾಮ್ರಾಜ್ಯದ ಒಳಗೆ ಸುಧಾರಣೆಗಳು ಬೇಕಿತ್ತು, ಆದರೆ ತೀವ್ರಗಾಮಿಗಳಿಗೆ ಬ್ರಿಟಿಷರಿಂದ ಸಂಪೂರ್ಣ ಮುಕ್ತಿ ಅಂದ್ರೆ ಸ್ವರಾಜ್ಯ ಬೇಕಿತ್ತು.
ಒಬ್ಬರದ್ದು ಮನವಿಯ ಮಾರ್ಗವಾದರೆ ಇನ್ನೊಬ್ಬರದ್ದು ಬಹಿಷ್ಕಾರದ ದಾರಿ. ಈ ಸೈದ್ಧಾಂತಿಕ ಸಂಘರ್ಷವೇ 1907ರ ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಭಾಗವಾಗೋಕೆ ಕಾರಣವಾಯಿತು. ಕಾಂಗ್ರೆಸ್ ಹೊರಗಡೆನೂ ಹೋರಾಟದ ಇನ್ನೊಂದು ದಾರಿ ಇತ್ತು. ಅದು ಸಶಸ್ತ್ರ ಕ್ರಾಂತಿಕಾರಿಗಳ ದಾರಿ. ಮಾತುಕತೆ, ಪ್ರತಿಭಟನೆಗಳಿಂದ ಏನೂ ಪ್ರಯೋಜನ ಇಲ್ಲ, ಬಲಪ್ರಯೋಗದಿಂದಲೇ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಬೇಕು ಅನ್ನೋದು ಅವರ ನಂಬಿಕೆಯಾಗಿತ್ತು. ಈ ಕ್ರಾಂತಿಕಾರಿಗಳ ತ್ಯಾಗಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಖುದಿರಾಮ್ ಬೋಸ್. ಯೋಚನೆ ಮಾಡಿ, ಕೇವಲ 19 ವರ್ಷ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಇವರು ಚಳುವಳಿಯ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾದರು. ಇಂತಹ ಬಲಿದಾನಗಳು ಕೇವಲ ದುರಂತಗಳಾಗಿರಲಿಲ್ಲ, ಅವು ಯುವ ಪೀಳಿಗೆಗೆ ದೇಶಭಕ್ತಿಯ ದೀಕ್ಷೆಯಾಗಿದ್ದವು. ಇದೇ ಪರಂಪರೆಯಲ್ಲಿ ಬರುವ ಮತ್ತೊಂದು ಪ್ರಮುಖ ಹೆಸರು ಭಗತ್ ಸಿಂಗ್. ಅವರು ಕೇವಲ ಬಾಂಬ್ ಹಿಡಿದ ಕ್ರಾಂತಿಕಾರಿಯಾಗಿರಲಿಲ್ಲ, ಅವರೊಬ್ಬ ಆಳವಾದ ಚಿಂತಕರಾಗಿದ್ರು. ಅವರ ವಿಚಾರಗಳು, ಅವರ ತ್ಯಾಗ ಇವತ್ತಿಗೂ ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ. ಈ ಎಲ್ಲ ಹೋರಾಟದ ಕಿಚ್ಚನ್ನು ಹತ್ತಿಕ್ಕೋಕೆ ಬ್ರಿಟಿಷ್ ಸರ್ಕಾರ ಒಂದು ಭಯಂಕರ ಅಸ್ತ್ರವನ್ನು ಪ್ರಯೋಗಿಸಿತು. ಅದೇ 1919ರ ರೌಲಟ್ ಕಾಯಿದೆ. ಇದು ಮೂಲಭೂತವಾಗಿ ಒಂದು ಕಾನೂನು ಇಲ್ಲದ ಕಾನೂನಾಗಿತ್ತು. ಅಂದ್ರೆ ಯಾವುದೇ ಭಾರತೀಯನನ್ನ ಯಾವುದೇ ವಿಚಾರಣೆ ಇಲ್ಲದೆ ಕೇವಲ ಒಂದು ಅನುಮಾನದ ಮೇಲೆ ಬಂಧಿಸುವ ಅಧಿಕಾರವನ್ನ ಪೊಲೀಸರಿಗೆ ಕೊಡ್ತು. ಈ ಕರಾಳ ಕಾಯ್ದೆಯ ವಿರುದ್ಧ ದೇಶದಾದ್ಯಂತ ಜನ ಬೀದಿಗಿಳಿದ್ರು. ಅದೇ ರೀತಿ ಪಂಜಾಬ್ನ ಅಮೃತ್ಸರದಲ್ಲಿ ಗೋಡೆಗಳಿಂದ ಸುತ್ತುವರಿದಿದ್ದ ಜಲಿಯನ್ವಾಲಾ ಬಾಗ್ ಅನ್ನೋ ಒಂದು ಸ್ಥಳದಲ್ಲಿ ಜನರು ಶಾಂತಿಯುತವಾಗಿ ಸಭೆ ಸೇರಿದ್ರು. ಸರ್ಕಾರದ ಲೆಕ್ಕ ಹೇಳಿದ್ದು 379, ಆದ್ರೆ ನಿಜವಾದ ಸಾವಿನ ಸಂಖ್ಯೆ ಇದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಜನರಲ್ ಡಯರ್ ಆತ ಏನ್ ಮಾಡ್ದ ಅಂದ್ರೆ, ಆ ಉದ್ಯಾನಕ್ಕೆ ಇದ್ದ ಒಂದೇ ಒಂದು ದಾರಿಯನ್ನ ಮುಚ್ಚಿಸ್ಬಿಟ್ಟ. ಆಮೇಲೆ ಅಲ್ಲಿ ಸೇರಿದ್ದ ನಿರಾಯುಧ ಜನರ ಮೇಲೆ ಗುಂಡುಗಳು ಖಾಲಿಯಾಗುವವರೆಗೂ ಫೈರ್ ಮಾಡಲು ಆದೇಶ ನೀಡಿದ. ಆ ದಿನ ಜಲಿಯನ್ವಾಲಾ ಬಾಗ್ನಲ್ಲಿ ಹರಿದಿದ್ದು ಬರೀ ರಕ್ತವಲ್ಲ, ಬ್ರಿಟಿಷ್ ನ್ಯಾಯದ ಮೇಲೆ ಭಾರತೀಯರಿಗಿದ್ದ ಕೊನೆಯ ನಂಬಿಕೆಯೂ ಅಲ್ಲಿ ಕೊಚ್ಚಿ ಹೋಯಿತು. ಈ ಘೋರ ಕೃತ್ಯ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಡ್ತು. ಈ ಮೊದಲ 35 ವರ್ಷಗಳ ಹೋರಾಟದಿಂದ ನಮಗೆ ಸಿಕ್ಕಿದ್ದೇನು? ಇದು ಬರೀ ಒಂದಷ್ಟು ಘಟನೆಗಳಲ್ಲ, ಬದಲಾಗಿ ಮುಂದೆ ಬರುವ ಒಂದು ದೊಡ್ಡ ಹೋರಾಟಕ್ಕೆ ವೇದಿಕೆ ಸಿದ್ಧಪಡಿಸಿದ ಒಂದು ಸಂಕೀರ್ಣವಾದ ಕಾಲಘಟ್ಟ. ಅಂದ್ರೆ ಮಂದಗಾಮಿಗಳ ಮನವಿಗಳಿಂದ ಶುರುವಾಗಿ ತೀವ್ರಗಾಮಿಗಳ ಬಹಿಷ್ಕಾರದವರೆಗೂ, ಆಮೇಲೆ ಕ್ರಾಂತಿಕಾರಿಗಳ ಬಲಿದಾನದವರೆಗೂ ಪ್ರತಿಯೊಂದು ಹೆಜ್ಜೆಯೂ ಬೇರೆ ಬೇರೆ ದಾರಿಯಲ್ಲೇ ಇದ್ರೂ ಮುಂದಿನ ದೊಡ್ಡ ಹೋರಾಟಕ್ಕೆ ದಾರಿ ಮಾಡಿಕೊಡ್ತು. ಇದು ನಿಜವಾದ ಜನಾಂದೋಲನಕ್ಕೆ ಬೇಕಾದ ಅಡಿಪಾಯವನ್ನ ಹಾಕಿತ್ತು. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಬೇರೆ ಬೇರೆ ದಾರಿ, ಬೇರೆ ಬೇರೆ ಗುರಿ, ಇಂಥ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಈ ಹೋರಾಟವನ್ನು ಮುನ್ನಡೆಸೋ ಶಕ್ತಿ ಯಾರಿಗಿತ್ತು? ಈ ಪ್ರಶ್ನೆಯೇ ನಮ್ಮನ್ನ ಸ್ವಾತಂತ್ರ್ಯ ಹೋರಾಟದ ಮುಂದಿನ ಅತ್ಯಂತ ಪ್ರಮುಖ ಅಧ್ಯಾಯಕ್ಕೆ ಕರೆದೊಯ್ತದೆ.